ಇದಾಗಿ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದರು. ಅಲ್ಲ, ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದರು. ಪಕ್ಷದ ನಿಲುವೇ ಬೇರೆ. ಪಕ್ಷದಲ್ಲಿ ಕುಮಾರಣ್ಣರವ್ರನ್ನ ಹಿಡಿದು ನಾವು ಯಾರು ಕೂಡ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳಿಲ್ಲ. ಆದರೆ ಯಾರ ಹೆಸರನ್ನ ಹೇಳ್ಕೊಂಡು ನೀವು ಬಂದರು, ತಾವೇ ಸ್ವತಃ ಒಪ್ಕೊಂಡಿದ್ದೀರಿ. ಎಲ್ಲಿ? ವಿಧಾನಸಭೆಯಲ್ಲಿ 189 ಕೋಟಿ ಆಗಿಲ್ಲ, ತಿಂದಿಲ್ಲ, ಇಷ್ಟು ತಿಂದಿದ್ದಾರೆ. ಅಲ್ಲಿಗೆ ಮೇಲ್ನೋಟಕ್ಕೆ ಹಣ ಚುನಾವಣೆಗೆ ಉಪಯೋಗ ಆಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಕೆಲವು ತನಿಖೆಗಳಲ್ಲಿ ಕಂಡುಬರ್ತಾ ಇದೆ. ಹಾಗಿದ್ಮೇಲೆ ಕೂಡಲೇ ಸರ್ಕಾರವನ್ನು ವಜಾ ಮಾಡಬೇಕು. ನಾನು ನೋಡಿ, ಇವತ್ತು ಒಂದು ಉಲ್ಲೇಖ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ ನಾವುಗಳು ಯಾರು ಕೂಡ ಮುಖ್ಯಮಂತ್ರಿನ ರಾಜೀನಾಮೆ ಕೊಟ್ಬಿಡಿ ಅಂತ ನಾವು ಕೂಡ ಅವ್ರನ್ನ ಯಾವುದೇ ಒತ್ತಾಯ ಮಾಡಿಲ್ಲ. ಆದರೆ ಸಿದ್ದರಾಮಯ್ಯನವರು ಭಾಳ ಕಾಲದಿಂದ ನಾನು ಸಮಾಜವಾದಿ, ಒಂದು ಸಣ್ಣ ಕಪ್ಪು ಚುಕ್ಕಿನೂ ಕೂಡ ಇಲ್ಲದೆ ಇರೋನು ಅಂತ ನಾವು ಕೂಡ ಅಂದ್ಕೊಂಡಿದ್ದವರು. ಆದರೆ ಕುಮಾರಣ್ಣರವ್ರ ಮೇಲೆ FIR ಆಗಿದೆ, ತನಿಖೆ ಆಗ್ತಾ ಇದೆ. ಆ ಅಧಿಕಾರಿಗಳು ಯಾರು ಕೂಡ ಅವ್ರ ಕೈ ಕೆಳಗಿರುವಂಥವ್ರಲ್ಲ, ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥವ್ರು. ನಿಮ್ಮ ಅಧಿಕಾರಿಗಳಿದಾರಲ್ಲ, ಅವರು ನಿಮ್ಮ ಅಧೀನದಲ್ಲಿರ್ತಕ್ಕಂಥವರು. ನಿನ್ನೆ ಒಬ್ಬ ADGPನ ನೇಮಕ ಮಾಡಿದ್ದೀರಿ. ಅವರನ್ನು ನೇಮಕ ಮಾಡಿರೋರು ಯಾರು? ರಾಜ್ಯ ಸರ್ಕಾರ. ಆದ್ದರಿಂದ ನಿಮ್ಮ ಜನಕ್ಕೆ, ಈ ರಾಜ್ಯದ ಜನತೆಗೆ ನಂಬಿಕೆ ಬರಬೇಕು ಅಂದರೆ ನೀವು ಬಿಳಿ ಶರ್ಟ್ ಒಂದೇ ಕಪ್ಪು ಚುಕ್ಕಿ ಇಲ್ಲ ಅನ್ನೋಂಥವ್ರು ಆಗಬೇಕು ಅಂದರೆ, ಆ ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂದರೆ ತಾತ್ಕಾಲಿಕವಾಗಿ ನೀವು ಆ ಹುದ್ದೆಯಿಂದ ಆಚೆ ಇರಬೇಕು. ಸರ್, ನಾನು ಅವ್ರಿಗೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಈಗ ಅವ್ರು ಹೇಳಿದಾಗ ನೀವೆಲ್ಲ ಇದ್ರಿ ಅಲ್ವಾ, ಅವ್ರನ್ನೇ ಕೇಳಿದ್ರಿ. ಅದಕ್ಕೆ ನನ್ನ ಅಭಿಪ್ರಾಯ, ಇವತ್ತು ಕೂಡ ಅವ್ರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ, ನಮ್ಮ ನಾಯಕರು ಸಂದರ್ಭಗಳಲ್ಲಿ ನಾವು ನಿಮ್ಮನ್ನು ಒತ್ತಾಯ ಮಾಡ್ತಾ ಇಲ್ಲ. ನಿಮ್ಮ ಘನತೆ, ನಿಮ್ಮ ಸಮಾಜವಾದಿತನ, ನಿಮ್ಮಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅನ್ನೋದು ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕಾದ್ರೆ ಈ ವಾಲ್ಮೀಕಿ ಹಗರಣ ಆಗಿರ್ತಕ್ಕಂಥದ್ದು, ಈ ರಾಜ್ಯದಲ್ಲಾಗಿರ್ತಕ್ಕಂಥ ಎಲ್ಲ ಹಗರಣಗಳು ಯಾವುದೇ ಒತ್ತಡದಿಂದ ತನಿಖೆ ಆಗಿಲ್ಲ, ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಿದೆ ಅನ್ನೋದು ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ದಿವಸ ನೀವು ಅದರಲ್ಲಿ ತಪ್ಪಿಲ್ಲ ಅಂತ ಬರೋವರಿಗೆ ನೀವು ಆಚೆ ಇರಬೇಕಾಗುತ್ತೆ. ನೀವು ನಮ್ಮಂಥವ್ರು ಅನೇಕರಿಗೆ ಮಾದರಿ ಆಗ್ತೀರಿ. ಇಲ್ಲ ನಾನು ಹಂಗಿದ್ದೇ ಮಾಡ್ತೀನಿ ಅಂದರೆ ಈ ನೀವೇನು ಬಿಳಿ ಬೇಲಿಂದ ಕೆಳಗೆ ತನಕ ಶುದ್ಧ ಅಂತೀರಿ, ಅದು ಜನರ ಮನಸ್ಸಲ್ಲಿ ಹೋಗಲ್ಲ. ಅದರಿಂದ ನೀವು ರಾಜೀನಾಮೆ ಕೊಡೋದು, ಅಲ್ಲೇ ಉಳ್ಕೊಳ್ಳೋದು ನಿಮಗೆ ಸೇರಿ. ಅದು ನೋಡಿ, ಪೊಲೀಸ್ನವ್ರನ್ನೇ ಪಕ್ಷಕ್ಕೆ ಉಪಯೋಗಿಸ್ಕೊಳ್ಳುವಾಗ
ಒಬ್ಬ ನೌಕರರನ್ನ. ಇನ್ನು ಇದು ಯಾವ ನೈತಿಕತೆ ಇದೆ? ನೀವು ರೈಟ್ ಕ್ವಶನ್ನ ರಾಂಗ್ ಪರ್ಸನ್ಗೆ ಕೇಳಿದ್ರೆ ನಾನು ಏನು ಹೇಳ? ನನ್ನೇನು ಕೇಳಿದ್ರೆ ನನಗೆ ಫೋನಲ್ಲಿ ಸಿಕ್ಕಿಲ್ಲ ನಿನ್ನೆ, ಇವತ್ತು ಮಾತಾಡ್ತೀನಿ, ಇಲ್ಲ ನಾಳೆ ಮಾತಾಡ್ತೀನಿ. ಏನು ಇವತ್ತು ಪ್ರತಿಭಟನೆಯಲ್ಲೂ ಭಾಗವಹಿಸಿಲ್ಲ? ಸ್ವಲ್ಪ ಬ್ಯುಸಿ ಇರ್ತಾರೆ ಸರ್, ಕೋರ್ ಕಮಿಟಿ ಅಧ್ಯಕ್ಷ ಅಲ್ವಾ, ರಾಜ್ಯ ಎಲ್ಲ ಸುತ್ತಬೇಕಲ್ಲ, ಸ್ವಲ್ಪ ಬ್ಯುಸಿ. ಅವ್ರದ್ದೇನೂ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ, ಯಾವೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.